ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲ್ಸೆಟ್ ಅರ್ಪಿಸುವ ಧರ್ಮದರ್ಪಣ ಕಾರ್ಯಕ್ರಮ. ಗುರುಜಿ, ಈ ಹರಿಹರ ಬ್ರಹ್ಮ ಯೋಗದ ಬಗ್ಗೆ ಕುರಿತಾಗಿ ಮಾತನ್ನ ಹೇಳ್ತಾ ಇದ್ರಿ. ಶಿವನ ಒಂದು ಯೋಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಈಗ ಅದನ್ನ ಮುಂದುವರಿಸ್ತೀರಾ? ಖಂಡಿತವಾಗಿ. ನಾವು ನಮ್ಮ ಪ್ರೇಕ್ಷಕರೇನಿದ್ದಾರೆ ಅವರಿಗೆ ಹೇಳುವಂತಹದ್ದು ಹರಿಹರ ಬ್ರಹ್ಮಯೋಗ ಅನ್ನುವಂತಹದ್ದು ಅತ್ಯಂತ ಪ್ರಧಾನವಾದ ಯೋಗ. ಅದರಲ್ಲಿ ಹರಯೋಗ ಅಂದ್ರೆ ಈಶ್ವರನ ಯೋಗವನ್ನು ಹೇಳುವಾಗ ರುದ್ರಾಕ್ಷೆಯ ವಿಷಯ ಬಂತು, ರುದ್ರಾಕ್ಷಾಭರಣ ಅಂತ. ಅದರಿಂದ ರುದ್ರಾಕ್ಷೆಯ ಕಡೆಗೆ ನಮ್ಮ ಗಮನ ಹೋಯಿತು. ಅದು ಸಹಿತ ರುದ್ರಾಕ್ಷೆಯ ಬಗ್ಗೆ ತಿಳಿದುಕೊಳ್ಳುವಂತಹದ್ದಿದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುವ. ಈಗ ಹರಿ ಮತ್ತು ಬ್ರಹ್ಮಯೋಗ ಹೇಗೆ ಒಂದು ಮನುಷ್ಯನಿಗೆ ಉಂಟಾಗುತ್ತೆ, ಇದು ಪರಮಪುರುಷಾರ್ಥವನ್ನು ಹೇಗೆ ಕೊಡುತ್ತೆ ಅನ್ನೋದನ್ನು ಇದರಲ್ಲಿ ಹೇಳುತ್ತಾರೆ. ಮೊದಲನೇದಾಗಿ ನಾವು ಲಗ್ನಾಧೀಶ್ವರ ಭಾಸ್ಕರ ಮೃತಕರಾ ಕೇಂದ್ರತ್ರಿಕೋಣಾಶ್ರಿತಾ ಶ್ರೀಕಂಠ ಯೋಗೋದ್ಭವೇತ್ ತದ್ವತ್, ಅದರಂತೆ ಭಾರ್ಗವ ಭಾಗ್ಯನಾಥ ಶಶಿಜಾಹ ಶ್ರೀನಾಥ ಯೋಗಸ್ತಥ ಅಂತ ಹೇಳಿದರು. ಭಾರ್ಗವ ಮತ್ತು ಭಾಗ್ಯನಾಥ, ಭಾರ್ಗವ ಅಂತಂದರೆ ಶುಕ್ರ, ಭಾಗ್ಯನಾಥ ಅಂತಂದರೆ 9ನೇ ಮನೆ ಅಧಿಪತಿ, ಶಶಿಜಾಹ ಬುಧರು. ಇದು ಶ್ರೀನಾಥ ಯೋಗೋದ್ಭವ, ವಿಷ್ಣು ಯೋಗವನ್ನು ಉಂಟು ಮಾಡುವಂತಹದ್ದು. ಶುಕ್ರೇನ ಲಕ್ಷ್ಮ್ಯಾಂ, ಬುಧೇನ ಕೃಷ್ಣಾದಿ ಅವತಾರಗಳನ್ನು ಬುಧನಿಂದ ಹೇಳಬೇಕು. ಅದೇ ರೀತಿಯಾಗಿ ಲಕ್ಷ್ಮಿಯನ್ನು ಶುಕ್ರನಿಂದ ಹೇಳಬೇಕು. ಭಾಗ್ಯನಾಥನಿಂದ ಭಾಗ್ಯವನ್ನು ಹೇಳುವಂತಹದ್ದು. ಯಾವವನಿಗೆ ಸಂಪತ್ತು ಕಡಿಮೆ ಆಗುತ್ತೆ ಅವನನ್ನು ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಯಾರು ಸಂಪತ್ತಿನ ಬಗ್ಗೆ ಚಿಂತನೆ ಮಾಡ್ತಾರೆ ಅವರಿಗೆ ಭಾಗ್ಯಾಧಿಪತಿ ಹೇಗಿದ್ದಾನೆ ಅನ್ನೋದನ್ನು ನೋಡ್ತಾರೆ. ಅದೇ ಪ್ರಕಾರ ಶುಕ್ರ ಭಾಗ್ಯ 9ನೇ ಮನೆ ಅಧಿಪತಿ ಮತ್ತು ಬುಧ, ಈ 3 ಜನರು ಕೇಂದ್ರ ತ್ರಿಕೋಣಗಳಲ್ಲಿ ಉಚ್ಚ ಸ್ವಕ್ಷೇತ್ರ ಹಾಗೂ ಮಿತ್ರಕ್ಷೇತ್ರದಲ್ಲಿದ್ದಾಗ ಶ್ರೀನಾಥ ಯೋಗೋದ್ಭವ, ಶ್ರೀನಾಥ ಹರಿ ಅನ್ನುವಂಥ ಒಂದು ಯೋಗ ಏನಿದೆ ಅದು ಉಂಟಾಗುತ್ತೆ. ಅಂದರೆ ಭಾಗ್ಯನಾಥ ಭಾಗ್ಯಾಧಿಪತಿ ಮತ್ತು ಶುಕ್ರ ಬುಧ ಇವರ ಒಂದು ತ್ರಿಕೋಣ ಸ್ಥಿತಿ, ಕೇಂದ್ರ ಸ್ಥಿತಿ ಮನುಷ್ಯನನ್ನು ವಿಷ್ಣು ತತ್ವಕ್ಕೆ ಒಯ್ಯುತ್ತೆ ಅನ್ನುವಂಥದ್ದು ಹೇಳುತ್ತೆ. ಅದೇ ರೀತಿಯಾಗಿ ತದ್ವತ್ ವಾಣೀಶಾತ್ಮಜ ಸೂರ್ಯಜಾಹ ಯದಿ ತಥಾಹ ವೈರಂಚಿ ಯೋಗಸ್ತಥ, ವಾಗೀಶ ಅಂತಂದರೆ ಗುರು. ಅದರ ಪ್ರಕಾರ ಆತ್ಮಪ ಪಂಚಮಾಧಿಪತಿ ಮತ್ತು ಲಗ್ನಾಧಿಪತಿ ಇವರ ಎರಡರಿಗೂ ಸಹಿತ ಆತ್ಮಪ ಅಂತ ಎನ್ನುವ ಹೆಸರು ಉಂಟು. ಅದಕ್ಕೆ ಪಂಚಮಾಧಿಪತಿ ಹಾಗೂ ಗುರು ಮತ್ತು ಸೂರ್ಯಜಾಹ, ಸೂರ್ಯಜ ಅಂತಂದರೆ ಸೂರ್ಯನಿಂದ ಜನಿಸಿರುವಂತಹ ಶನಿ, ಇವರು ಕೇಂದ್ರ ಅಥವಾ ತ್ರಿಕೋಣ ಅಥವಾ ಉಚ್ಚ ಮೊದಲಾದ ಕ್ಷೇತ್ರಗಳಲ್ಲಿದ್ದಾಗ ಬ್ರಹ್ಮಯೋಗ ವೈರಂಚಿ ಯೋಗ ಅನ್ನುವಂತಹದ್ದಾಗತ್ತೆ. ಬ್ರಹ್ಮಯೋಗ ಅಂತ ಹೇಳುವಾಗ ಶನಿಯ ಒಂದು ಸಂಬಂಧವನ್ನು ಸಹಿತ ಹೇಳ್ತೇವೆ. ಶನಿ ಕೆಟ್ಟದ್ದು ಅಂತ ಅಲ್ಲ. ಸನ್ಯಾಸ ಯೋಗವನ್ನು ನೋಡುವಾಗ ಶನಿ ಬೇಕು, ಶನಿ ಇಲ್ಲದೆ ಹೋದರೆ ಸನ್ಯಾಸ ಯೋಗ ಆಗುವುದಿಲ್ಲ. ಬುದ್ಧಿಯು ವಿರಾಗದ ಒಟ್ಟಿಗೆ ಹೋದಾಗ ಅವನಿಗೆ ಸನ್ಯಾಸ ಸಮ್ಯಕ್ ನ್ಯಾಸ ಮಾಡುತ್ತೇನೆ, ಅದು ಸನ್ಯಾಸ ಯೋಗ ಅಂತ. ಬ್ರಹ್ಮಯೋಗವು ಸಹಿತ ಒಂದು ವ್ಯಕ್ತಿಯು ಬ್ರಹ್ಮತ್ವವನ್ನು ಕಾಣಬೇಕು ಅಂತಾದರೆ ಮನುಷ್ಯ ಲೋಕದ ಎಲ್ಲ ಜೀವಿಗಳ ಒಂದು ಏನು ಸಾರ ಇದೆ, ಈ ಜೀವದ ಸಾರಗಳನ್ನು ತ್ಯಕ್ತ ಮಾಡಿ ಪರಮಾತ್ಮನೆಡೆಗೆ ದೃಷ್ಟಿಯನ್ನು ಹರಿಸಬೇಕಾಗುತ್ತೆ. ಅದಕ್ಕೆ ತ್ಯಾಗ ಜೀವನ ಅಂತ ಹೇಳ್ತಾರೆ. ಅಂತಹ ತ್ಯಾಗ ಜೀವನವನ್ನು ನೋಡುವಾಗ ಗುರು ಮತ್ತು ಶನಿ, ಅದರ ಜೊತೆಗೆ ಆತ್ಮಪ ಪಂಚಮಾಧಿಪತಿ ಬುದ್ಧಿಯ ಅಧಿಪತಿಯಾದಂಥವರು ಇರಬೇಕು. ಇದಕ್ಕೆ ವೈರಂಚಿ ಯೋಗಸ್ತಥ, ವೈರಂಚಿ ಯೋಗ ಬ್ರಹ್ಮಯೋಗ ಅಂತ ಕರೀತಾರೆ. ಈ 3 ಗ್ರಹಗಳು ಕೇಂದ್ರ ತ್ರಿಕೋಣ ಉಚ್ಚ ಅಥವಾ ತಮ್ಮ ಸ್ವಕ್ಷೇತ್ರಗಳಲ್ಲಿದ್ದಾಗ ಬ್ರಹ್ಮಯೋಗ ಅವನಿಗೆ ಬರುತ್ತೆ. ಅಂಥವನಿಗೆ ಸ್ವಾಮಿ ಅಂತ ಕರೀಬಹುದು. ಅಂಥವನಲ್ಲದೆ ಹೋದರೆ ಅವನಿಗೆ ಬ್ರಹ್ಮತ್ವ ಬರುವುದಿಲ್ಲ. ಉಳಿದವರೆಲ್ಲ ಕಪಟ ಸನ್ಯಾಸಿಗಳಾಗ್ತಾರೆ ಅಷ್ಟೇ, ಅಂತಹ ಯೋಗಗಳವರಲ್ಲಿ ಬರುವುದಿಲ್ಲ. ಇದನ್ನು ನಮ್ಮ ವೀಕ್ಷಕರು ಹಾಗೂ ನಮ್ಮ ವಾಹಿನಿಯ ಮುಖಾಂತರ ಎಲ್ಲರೂ ಅರಿತುಕೊಳ್ಳಿ ಅನ್ನುವ ದೃಷ್ಟಿಯಿಂದ ಹರಿಹರ ಬ್ರಹ್ಮಯೋಗವನ್ನು ಇಲ್ಲಿ ವಿಶದಪಡಿಸ್ತಾ ಇದ್ದೇವೆ. ಬ್ರಹ್ಮಯೋಗ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಸಿಗುವಂತಹದ್ದಲ್ಲ. ಇಲ್ಲಿ ಪಂಚಮಾಧಿಪತಿ ಬುದ್ಧಿಯ ಅಧಿಪತಿಯಾದಂತಹ ಯಾವ ಗ್ರಹ ಇದೆ ಅಥವಾ ಪಂಚಮಾಧಿಪತಿ ಏನಿದ್ದಾನೆ, ಪಂಚಮದಿಂದ ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿಯನ್ನು ವಿಚಾರ ಮಾಡಬೇಕು. ಒಂದು ವ್ಯಕ್ತಿಯ ವಿವೇಕ ಶಕ್ತಿ ಮತ್ತು ಗುರುವಿನ ಒಂದು ಅನುಗ್ರಹ, ಅದರ ಜೊತೆಗೆ ಸೂರ್ಯಜ ಶನಿಯ ಸಂಬಂಧ ಇರುವುದರಿಂದ ಅದೊಂದು ಬ್ರಹ್ಮಯೋಗ ಅಂತ ಆಗುತ್ತೆ. ಬ್ರಹ್ಮಯೋಗ ಸಾಮಾನ್ಯವಾಗಿ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು. ಆ ಬ್ರಹ್ಮಯೋಗ ವಿರಂಚಿ ಯೋಗ ಹರಯೋಗ ಇದೇನಿದೆ ಇದು ಸಾಕ್ಷಾತ್ ಶಿವಮಯವಾದಂತಹದ್ದು. ಜಗತ್ತೆಲ್ಲವೂ ತನ್ನದೇ ಅಥವಾ ಜಗತ್ತಿನ ಎಲ್ಲ ವಸ್ತುಗಳು ಸಹಿತ ಬ್ರಹ್ಮಮಯವೇ ಎನ್ನುವಂತಹ ತಿಳಿದುಕೊಳ್ಳುವಂತಹ ಯೋಗ. ಇವತ್ತಿನ ಕಾಲದಲ್ಲಿ ಆ ಬ್ರಹ್ಮದ ಒಂದು ಆವಿಷ್ಕಾರ ಹೇಗಾಗಿದೆ ಅಂತಂದರೆ ಕೇವಲ ಹೊರಗಿನ ಬಟ್ಟೆಯೋ ಅಥವಾ ಹೊರಗಿನ ವಿಭೂತಿಯೋ ಹಾಕಿರುವಂತಹ ಏನು ರುದ್ರಾಕ್ಷಾದಿ ಮಾಲೆಗಳೋ ಇವುಗಳೇ ಆ ಬ್ರಹ್ಮಯೋಗ ಅಂತ ತಿಳಿದುಕೊಂಡಿರ್ತಾರೆ ವಿನಃ ನಿತ್ಯವಾಗಿ ಅವರ ಜೀವನದಲ್ಲಿ ಧರ್ಮದ ಒಂದು ಸ್ವಲ್ಪ ಲವಲೇ
ಇರುವುದೇ ಇಲ್ಲ. ಅಧರ್ಮದ ಅಲ್ಲಿ ಅವರು ನಿರತರಾಗಿರ್ತಾರೆ. ಅಂಥವರನ್ನೇ ನಾವು ಸಮಾಜದಲ್ಲಿ ಇವತ್ತು ಕಾಣುತ್ತೇವೆ. ಅದಕ್ಕೆ ಸಾಕಷ್ಟು ಅವರು ಕಷ್ಟ ನಷ್ಟಗಳನ್ನು ಹಾಗೂ ಅವನತಿಯನ್ನು ಸಹಿತ ಅವರು ಅನುಭವಿಸುವುದು ಕಾಣುತ್ತೆ. ಮುಖ್ಯವಾಗಿ ಧರ್ಮದ ಲಕ್ಷಣ ಏನು ಈ ವಿಚಾರ ನಾವು ಮಾಡುವಾಗ ಅಹಿಂಸಾ ಸೂನೃತಾವಾಣಿ ಸತ್ಯಂ ಶೌಚಂ ದಯಾ ಕ್ಷಮ ವರ್ಣಿನಾಂ ಲಿಂಗಿನಾಂಚೈವ ಸಾಮಾನ್ಯೋ ಧರ್ಮ ಉಚ್ಯತೆ ಅಂತ ಹೇಳುತ್ತಾರೆ. ಧರ್ಮ ಅನ್ನುವಂತಹದ್ದು ಅಹಿಂಸೆ, ಯಾರಿಗೂ ಹಿಂಸೆ ಪಡಿಸಬಾರದು. ಮಾನಸಿಕವಾಗಲಿ ದೈಹಿಕವಾಗಲಿ ಹಿಂಸೆ ಪಡಿಸುವುದೇನಿದೆ ಅದು ಧರ್ಮ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಸೂನೃತ, ಇವಾಗ ಒಂದು ಮಾತನಾಡೋದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಮಾತನಾಡುವಂಥದ್ದು, ಬೇರೆಯವರಿಗೆ ಈಗ ಹೇಳುವಂತಹದ್ದು ಒಂದು, ಇನ್ನೊಂದು ಕ್ಷಣದಲ್ಲಿ ಹೇಳುವಂತಹದ್ದು ಒಂದು. ತಾವು ಹೇಳುವ ಮಾತುಗಳಿಗೆ ಅವರು ಬರೆಸಿಕೊಳ್ತಾರೆ ಕೆಲವೊಂದು ಕಡೆಗೆ. ಇಂತಹ ಬರೆಸಿಕೊಳ್ಳುವುದು ಸಹಿತ ಅತ್ಯಂತ ಕೀಳು ಮಟ್ಟದಾದಂತಹ ವಿಚಾರ. ಇಂತಹದ್ದೆಲ್ಲ ಬ್ರಹ್ಮತತ್ವಕ್ಕೆ ಧರ್ಮಕ್ಕೆ ವಿರುದ್ಧವಾದದ್ದು. ಧರ್ಮದ ಹೆಸರಿನಲ್ಲಿ ಮಾಡುವಂತಹ ಅಪಚಾರಗಳಿವು. ಯಾಕೆಂದರೆ ಸತ್ಯವಾದ ಮಾತನಾಡುವವರಿಗೆ ಬರೆಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸತ್ಯಂ ಶೌಚಂ ದಯಾ ಕ್ಷಮ, ಅಲ್ಲಿ ಸತ್ಯವೇ ಇರಬೇಕಾದಂತಹದ್ದು. ಶೌಚ, ಅತ್ಯಂತ ಶೌಚ ಅಂತ ಹೇಳಿದರೆ ಶೌಚದ ಬಗ್ಗೆ ನಾವು ಬಹಳ ಮಾತನಾಡಬೇಕಾಗುತ್ತೆ. ಶುಚಿ ಎನ್ನುವಂಥ ಅರ್ಥದಲ್ಲಿ ಹೇಳಿದ್ದು. ಬೇರೆಯವರನ್ನು ಸ್ಪರ್ಶ ಮಾಡಿದರೆ ಅಶೌಚತ್ವ ಬರುತ್ತೆ. ನಮ್ಮ ನಿಜವಾದ ಧರ್ಮದ ವಿಷಯದಲ್ಲಿ ಹೇಳುವಾಗ ನಾವು ಬೇರೆಯವರನ್ನು ಸಂಸ್ಪರ್ಶ ಮಾಡಕೂಡದು. ಕೈಯಿಂದ ಇರಬಹುದು ಅಥವಾ ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ತುಂಬ ದೂರದಲ್ಲಿ ಅವರನ್ನು ನೋಡಬೇಕು ಅಂತ ಹೇಳಿದೆ ವಿನಃ ಅವರನ್ನು ಸ್ಪರ್ಶ ಮಾಡುವಂತಹದ್ದು ಶೌಚ ಅದರಲ್ಲಿ ಬರುತ್ತೆ. ಅವರನ್ನು ಸ್ಪರ್ಶ ಮಾಡಕೂಡದು ಯಾರನ್ನೇ ಆಗಲಿ. ಅವರು ನಮ್ಮ ಹತ್ತಿರದವರನ್ನೇ ಇದ್ದರೂ ಸಹಿತ ಸ್ಪರ್ಶ ಮಾಡಿದರೆ ಸ್ಪರ್ಶ ದೋಷ ಅನ್ನೋದು ಬರುತ್ತೆ. ಆ ಕಾರಣದಿಂದ ಅಂತಹ ಶೌಚವನ್ನು ನಮ್ಮ ದೇಹದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗುತ್ತೆ. ದಯಾ ಅನ್ನುವಂತಹದ್ದು ಪ್ರಾಣಿ ಮಾತ್ರದಲ್ಲಿರುವಂತಹದ್ದು. ಎಲ್ಲ ಜೀವಿಗಳ ಮೇಲೂ ದಯೆ ಅನ್ನುವಂತಹದ್ದಿರಬೇಕು. ದಯಾಹೀನನಾದವನು ಕ್ರೂರಿಯಾಗುತ್ತಾನೆ. ಅವನು ಎಂತಹ ಕ್ರೂರ ಕೆಲಸವನ್ನು ಮಾಡಲಿಕ್ಕೂ ಹೇಸುವಂತಹದ್ದಿಲ್ಲ. ಅಂಥವನಿಗೆ ಧರ್ಮವನ್ನು ರಕ್ಷಣೆ ಮಾಡುವನು ಅನ್ನುವಂತಹ ಬೋರ್ಡು ಖಂಡಿತವಾಗಿ ಸಲ್ಲದು. ಅಂಥವರು ಈ ಜಗತ್ತಿನಲ್ಲಿದ್ದರೆ ಅಂಥವರನ್ನು ಒಳಗಡೆ ಅಟ್ಟುವುದೇ ಒಳ್ಳೆಯದು. ಹೊರಗಡೆ ಇರುವುದಕ್ಕಿಂತ ಅವರು ಒಳಗಡೆ ಹೋಗುವುದೇ ತುಂಬ ಒಳ್ಳೆಯದು. ಅದೇ ಪ್ರಕಾರವಾಗಿ ಕ್ಷಮ ವರ್ಣಿನಾಂ ಲಿಂಗಿನಾಂಚೈವ, ಎಲ್ಲ ವರ್ಣಗಳಲ್ಲಿ ಎಲ್ಲ ಲಿಂಗಿಗಳಲ್ಲಿ ಅಂದರೆ ಪುರುಷ ಅಥವಾ ಸ್ತ್ರೀಗಳಲ್ಲಿ ಸಾಮಾನ್ಯವಾಗಿ ಧರ್ಮ ಅನ್ನುವಂತಹದ್ದು ಈ ರೀತಿಯಲ್ಲಿ ಇರುತ್ತೆ. ಧರ್ಮಗಳನ್ನು ನಾವು ಆಚರಣೆ ಮಾಡಬೇಕು. ಅವುಗಳನ್ನು ಮಾನಸಿಕವಾಗಿ ಅದೇ ರೀತಿಯಾಗಿ ನಡೆದುಕೊಳ್ಳುವಂತಹದ್ದು ತುಂಬ ಒಳ್ಳೆಯದು. ಈ ಮಾನಸಿಕವಾಗಿ ದೈಹಿಕವಾಗಿ ಇದನ್ನು ಆಚರಣೆ ಮಾಡಲಿಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಅಂತಂದರೆ ಅವರು ಧರ್ಮದ ಹೆಸರಿನಲ್ಲಿ ಎಲ್ಲ ಕಡೆಗೆ ಅವಮಾನವನ್ನು ಮಾಡುವುದಕ್ಕಿಂತ ಒಳಗಡೆ ಇರುವುದು ತುಂಬ ಒಳ್ಳೆಯದು. ಅವರು ಆ ರೀತಿಯಲ್ಲಿ ಒಳಗಡೆ ಇದ್ದರೆ ಯಾರಿಗೂ ಅಪಾಯ ಇಲ್ಲ. ಈಗ ಧರ್ಮದ ಹೆಸರಿನಲ್ಲಿ ತಾವೇ ಬ್ರಹ್ಮ, ತಾವೇ ಈಶ್ವರ, ತಾವೇ ಹರಿ, ತಾವೇ ಹರ ಅಂತ ಹೇಳಿಕೊಂಡು ಜನರಿಗೆ ಮೋಸ ಮಾಡುವುದಕ್ಕಿಂತ ಒಳಗಡೆ ಇರುವುದು ತುಂಬ ವಾಸಿ. ಆದ್ದರಿಂದ ಧರ್ಮವನ್ನು ಯಾವ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಅನ್ನೋದಕ್ಕೆ ನಮ್ಮ ಹಿಂದಿನವರು ತುಂಬ ಚೆನ್ನಾಗಿ ನಮಗೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡೆದು ಈ ಹರಿಹರ ಮತ್ತು ಬ್ರಹ್ಮಯೋಗ ಅಂದರೆ ಈಶ್ವರ ಮತ್ತು ವಿಷ್ಣು ಮತ್ತು ಬ್ರಹ್ಮಯೋಗದಲ್ಲಿ ನಿರತರಾಗಿ ಆ ರೀತಿಯಾದಂತಹ ಸದ್ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ತುಂಬ ಪ್ರಮುಖವಾದ ವಿಷಯ ಅಂತ ನನಗನಿಸುತ್ತೆ. ಗುರುಜಿ, ಸಾಮಾನ್ಯವಾಗಿ ಗಜಕೇಸರಿ ಯೋಗ ಅಂದ್ರೆ ಏನು ಅಂತ ನಮ್ಮೆಲ್ರಿಗೂ ಗೊತ್ತಿರುವಂತ ವಿಷಯ. ಅದ್ರ ಬಗ್ಗೆ ಹೆಚ್ಚು ನಮಗೆ ಗೊತ್ತಿಲ್ಲದೆ ಇದ್ರು ಈ ರೀತಿಯಾದಂತ ಒಂದು ಯೋಗ ಇದೆ ಅನ್ನೋದು ನಮಗೆ ಗೊತ್ತಿತ್ತು. ಆದ್ರೆ ಬ್ರಹ್ಮ ವಿಷ್ಣು ಅಂದ್ರೆ ಹರಿಹರ ಬ್ರಹ್ಮ ಯೋಗ ಕೂಡ ಒಂದು ಇದೆ ಅನ್ನೋದನ್ನ ನೀವು ಇವತ್ತು ನಮ್ಮೆಲ್ರಿಗೂ ಮನದಟ್ಟು ಮಾಡಿಕೊಟ್ಟಿದ್ದೀರಾ. ಅದ್ರ ಜೊತೆಗೆ ರುದ್ರಾಕ್ಷಿಯ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ನಮಗಾಗಿ ನಮ್ಮ ವೀಕ್ಷಕರಿಗಾಗಿ ನೀವಿಂದು ತಿಳಿಸ್ಕೊಟ್ಟಿದ್ದೀರಾ. ಪತ್ರಗಳು ಹಾಗೂ ಫೋನ್ ಕರೆಗಳಿಗೂ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದೀರಾ. ಇದೇ ರೀತಿ ನೀವು ನಮ್ಮ ಕಾರ್ಯಕ್ರಮದ ಸಂಚಿಕೆಗಳಿಗೆ ಆಗಮಿಸ್ತಾ ಇರಬೇಕು. ಉತ್ತಮವಾದಂತಹ ಮಾಹಿತಿಯನ್ನ ನನಗಾಗಿ ಹಾಗೂ ನಮ್ಮ ವೀಕ್ಷಕರಿಗಾಗಿ ಹೊತ್ತು ತರಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ರುದ್ರಾಕ್ಷಿ ಬಗ್ಗೆ ಇನ್ನೂ ನಾವು ಹೇಳುವುದಕ್ಕಿದೆ, ಅದನ್ನು ಹೇಳುವುದು. ವೀಕ್ಷಕರೇ, ಶ್ರಾವಣ ಶನಿವಾರಗಳ ವಿಶೇಷ ಸಂಚಿಕೆಯ ನಮ್ಮ ಬೆಳಗಿನ ಪುಣ್ಯಕ್ಷೇತ್ರ ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಿಸಿ ಅಂತ ಇನ್ನೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ. ಗುರುಜಿ ಅವರು ಶನಿ ಪ್ರಭಾವದ ಬಗ್ಗೆ ವಿಶೇಷವಾದಂತಹ ಮಹತ್ತರ ಮಾಹಿತಿಗಳನ್ನ ವಿಶ್ಲೇಷಣೆಗಳನ್ನ ನೀಡಲಿದ್ದಾರೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಧರ್ಮದರ್ಪಣ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಅಂತ ಹೇಳ್ತಾ ನಮಸ್ಕಾರ.